Hello, boys. This is Arvind Vasant from AV ಚಾನಲ್. ಇದು ನನ್ನ ಮೋಟೋ ಬ್ಲಾಗ್ ಯೂಟ್ಯೂಬ್ಗೆ ಫಸ್ಟ್. ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಆಲ್ರೆಡಿ ಟೈಮ್ ಬಂದು 11 PM ನೈಟ್. ನಾವು ವಿ ಆರ್ ಗೋಯಿಂಗ್ ಟು ಮಲೆ ಮಹದೇಶ್ವರ ಟೆಂಪಲ್ ಬೈ ಬೈಕ್. ಸೋಲೋ ಟ್ರಿಪ್. ಇನ್ನೇನು ಹೇಳಿ ನಿಮಗೆ, ಬನ್ನಿ ಹೋಗ್ತಾ ಹೋಗ್ತಾ ಮೆತ್ತಿಗೆ ಮಾತಾಡ್ಕೊಂಡು ಹೋಗೋಣ. ನನಗೂ ಟೈಮ್ ಪಾಸ್ ಆಗಬೇಕು, ನಿಮಗೂ ಟೈಮ್ ಪಾಸ್ ಆಗಬೇಕು. ಎಂಟರ್ಟೈನ್ಮೆಂಟ್ಗೆ ನಾನು ಗ್ಯಾರಂಟಿ. ಓಕೆ ಅಂತ 100% ಎಂಟರ್ಟೈನ್ಮೆಂಟ್ ಕೊಡೋಕ್ಕಾಗಲ್ಲ, ಏನು ನಮ್ಮ ಕೈಲಿ ಆದಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ವಿಡಿಯೋಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡ್ರಿ. ಒಂದು ಸಲ ಹೇಳಾಯ್ತು ಗುರು, ನೀನು ಯಾಕೋ ಒಂದು ಸಲ ಹೇಳ್ತೀಯಾ? ಸಾರಿ ಗುರು, ವಿಡಿಯೋ ಎಲ್ಲ ಕರೆಕ್ಟಾಗಿ ಬರ್ತಿದೆ ಏನು ಅಂತ ನಮ್ಮ ತಾಯಣಗೂ ಗೊತ್ತಾಗ್ತಾ ಇಲ್ಲ ಗುರು. ಇದು 10ನೇ ಇಂಟ್ರೊಡಕ್ಷನ್ ನಂದು. ಸೀರಿಯಸ್ ಆಗಿ ಅಲ್ಲಿಂದ ಬಾ, ಸೆಟ್ ಮಾಡು, ಮುಂದೆ ನಿಲ್ಲಿಸು, ವಿಡಿಯೋ ನೋಡು. ಈಗಲೂ ಅದೇ ಕೆಲಸ ನೋಡ್ಬಿಟ್ಟು ಬರ್ತೀನಿ ರೀ. ಮತ್ತೆ ಈ ಕ್ಯಾಮ್ರಾ ಆ್ಯಂಗಲ್ ಪಕ್ಕ ಇರಬೇಕು. ಪಕ್ಕ ರೆಡಿ ಆಯಿತು ಗುರು ನಮ್ಮ ಸೆಟಪ್ಪು. ನಾವು ವಿ ಆರ್ ರೆಡಿ. ಓಕೆ, ತಿರ್ಗಾ ಇನ್ನೊಂದ್ಸಲಿ ಹೇಳ್ತೀನಿ ಗುರು, ನಾನು ಮಲೆ ಮಹದೇಶ್ವರಕ್ಕೆ ಹೋಗ್ತಾ ಇದ್ದೀನಿ. ಮಿಡ್ ನೈಟ್ ರೈಡು, ಒಬ್ಬನೇ 11 ಗಂಟೆ ಟೈಮು. ಇನ್ನೊಂದು 6-7 ಅವರಲ್ಲಿ ರೀಚ್ ಆಗಿಬಿಡ್ತೀನಿ. ಇವಾಗ ಆಲ್ರೆಡಿ ನಾವು ಬಿಡದಿ ಹತ್ರ ಇದ್ದೀವಿ. ನೆಕ್ಸ್ಟ್ ರಾಮನಗರದಿಂದ ಚನ್ನಪಟ್ಟಣದಿಂದ ಮದ್ದೂರು. ಬಾಯ್ಸ್, ಐ ಹೋಪ್ ಎಲ್ಲರದು ಡಿನ್ನರ್ ಆಯಿತು ಅನ್ಕೊಂತೀನಿ. ಡಿನ್ನರ್ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಆಗಿಲ್ಲ ಅಂದರೆ ಈ ಮೀಮ್ಸ್ ಡೈಲಾಗ್ ಎಲ್ಲ ಕಮೆಂಟಲ್ಲಿ ತುಂಬಿಡ್ರಿ. ಸರ್ ನಿಮ್ಮ ಅಪ್ಪ ಕೊಡ್ತಾನ, ಮಿಡ್ ನೈಟಲ್ಲಿ ಏನೋ ಕೆಲಸ ನಿನಗೆ ಅಂತೆಲ್ಲ. ಏನು ಮಾಡ್ತೀರಾ? ಓಕೆ ಬಾಯ್, ನಾವು ವಿ ಆರ್. ಗುರು ವೆವಿ ಚಳಿ ಆಗ್ತೈತೆ ಗುರು. ಈ ಚಳಿಗೆ ಓದಕ್ಕೂ ನಂಗೆ ಸಾಧುಕ್ ಹೋಗಿಲ್ಲ ಡೈಲಾಗ್ ಎಲ್ಲ ನೆನಪಾಯ್ತೈತೆ. ಗುಲಾಬ್ ಜಾಮೂನ್ ಅಲ್ಲ ಗಲ 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 ಅಂತೈತೆ ಗುರು. ಅಯ್ಯೋ ಅಪ್ಪ. ಮುಂದೆ ಹೋಗಿ ಅಪ್ಪರ್ ಹಾಕೊಂಡು ರೈಡ್ ಮಾಡೋಣ. ಸ್ವಲ್ಪ ಎಲ್ಲರೂ ಪೆಟ್ರೋಲ್ ಬಂಕಿರೋ ಕಡೆ ಹಾಕ್ತೀನಿ. ಫಾಕ್. ಆಮೇಲೆ ಮತ್ತೆ ಎಲ್ಲರಿಗೂ ಮರ್ತೋದೆ, ಎಲ್ಲರಿಗೂ ಒಂದು ನಿಮಿಷ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಪೊಂಗಲ್ ಟು ಎವ್ರಿ ಒನ್. ನನಗೂ ವಿಶ್ ಮಾಡಬೇಕು ಅಂತ ಯಾರ್ಯಾರು ಒಳ್ಳೆ ಮನ್ಸಿದ್ರೆ ಕಮೆಂಟಲ್ಲಿ ವಿಶ್ ಮಾಡ್ರೋ. ತಿರುಗುರು ಇಲ್ಲೆಲ್ಲರೂ ಸೈಡ್ಗೆ ಹಾಕ್ಬಿಟ್ಟು ಫಸ್ಟು ಅಪ್ಪರ್ ಹಾಕೊಳ್ಳೋಣ. ಓ ದರ್ಶನ್ ಫ್ಯಾನ್, ಏನು ಹೇಳು? ಧೂಳ್ ಎಲ್ಲಿ ನೋಡು ಧೂಳ್ ನೀನು.
ಇದು ನೋಡ್ರಿ, ನಾನು ನಮ್ಮ ಬಾಯ್ಸ್ ಎಲ್ಲ ಎಲ್ಲರೂ ಮೈಸೂರಿಗೆ ಎಲ್ಲರೂ ಹೋಗ್ಬೇಕು ಅಂದರೆ ನೋಡ್ರಿ ಇಲ್ಲಿ ಬಂದು ಹಾಂ ದೇವಸ್ಥಾನ ಮುಚ್ಚಿಬಿಟ್ಟಿದಾರ. ಹೋ ನೋ, ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋಣ ಅಂದ್ಕೊಂಡೆ. ಸಾರಿ, ನಿಮಗೆ ಲೆಕ್ಕಿಲ್ಲ. ಸರಿ, ನಾನು ಅಪ್ಪರ್ ಹಾಕೊತೀನಿ. ಐ ವಿಲ್ ಕ್ಯಾಚ್ ಯು ಸೂನ್. ಗುರು, ಫೈನಲಿ ವಿ ಆರ್ ರೆಡಿ. ಗಿಪ್ಪರೆಲ್ಲ ಹಾಕೊಂಡು ಒಂದು ಸ್ವಲ್ಪ ಚಿಲ್ ಮಾಡೋಣ. ಏನಿಲ್ಲ, ಬಂದಿರೋ 30 ಕಿಲೋಮೀಟ್ರಿಗೆ ಸೀದೋಯ್ತು ಅಂಡಲ್ಲ. ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳೋಣ. ಓಕೆ ಮೋಸ್ಟ್ಲಿ ಕ್ಯಾಮ್ರಾ ಬಿಟ್ಟು ದೂರ ಬಂದ್ಬಿಟ್ಟೆ. ಹಾಯ್ ಗಾಯ್ಸ್, ನೋಡ್ರಿ ಸೆಂಟರ್ ರೋಡು, ದುನಿಯಾನೇ ನಮ್ಮದು. ಸರಿ, ಟೈಮ್ ಆದರೆ ಸಿಗೋಕ್ಕಾಗಲ್ಲ. ವಿ ವಿಲ್ ಮೀಟ್ ಇನ್ ಮಲೆ ಮಹದೇಶ್ವರ ಆರ್ ಮದ್ದೂರು. ಓಕೆ ಬಾಯ್ಸ್, ಜರ್ನಿನ ಸ್ಟಾರ್ಟ್ ಮಾಡೋಣ. ನೋ ಓಕೆ, ಇದು ಸ್ವಲ್ಪ ನೆಕ್ಸ್ಟ್ ಟೈಮು ಬರಬೇಕಾದ್ರೆ ಯಾವ್ದಾದ್ರು ಬ್ಯಾಗ್ ತೊಗೋಬೇಕು, ಒಳ್ಳೆ ಬ್ಯಾಗ್. ಇದೇನು ಟ್ಯಾಂಕ್ ಬ್ಯಾಗ್ ಅಂತೆಲ್ಲ ಬರುತ್ತಲ್ಲ, ಅದನ್ನ ಹಾಕ್ಕೊಂಡು ಈಸಿ ಆಗುತ್ತೆ. ಓಕೆ, ನೌ ವಿ ಆರ್ ಸ್ಟಾರ್ಟಿಂಗ್ ಅವರ್ ಜರ್ನಿ. ಹಿಂಗೆ ಹೋಗ್ತಾ ಇದ್ರೆ ಬ್ಯಾಟ್ರಿನೂ ಇರಲ್ಲ, ಅದು ಇರಲ್ಲ. ಮುಂದೆ ಹೋಗ್ತಾ ಸ್ಟಾಪ್ಗೋ ಬರ್ತೀನಿ, ತಲೆಗೆ ಶೂಟ್ ಮಾಡ್ತೀನಿ, ತಿರ್ಗಾ ಹೋಗ್ತೀನಿ, ಬರ್ತೀನಿ, ತಲೆಗೆ ಶೂಟ್ ಮಾಡ್ತೀನಿ, ತಿರ್ಗಾ ಹೋಗ್ತೀನಿ. ಓಕೆ ಬಾಯ್ಸ್, ಓಕೆ, ಇಲ್ಲಿಂದ ಒಂದು 5 ಮಿನಿಟ್ಸ್ ಇಲ್ಲ ಒಂದು 2 ಮಿನಿಟ್ಸ್ ಶೂಟ್ ಮಾಡ್ತೀನಿ, ಮಾಡಿಸ್ಕೊಂಬಿಡಿ. ಓ ನೋ, ಏನು ಗುರು ಇದು, ಎಲ್ಲ ಕಡೆ ನನ್ನ ಅಕ್ಕನ ಕಾಂಪೌಂಡ್ ಕಟ್ಟಿಕ್ಕೋರೆ. ಸಾರಿ, ನಮ್ಮ ಬಾಯಲ್ಲಿ ಸಂಸ್ಕೃತಗಳು ಸ್ವಲ್ಪ ಹೆಚ್ಚು. ರಾಮನಗರ ಇನ್ನೊಂದು 14 ಕಿಲೋಮೀಟರ್ ಇದೆ. ಇವಾಗ ಪರವಾಗಿಲ್ವಾ? ಚಳಿ ಚಳಿ ಚಳಿ. ಬಾ ಇಲ್ಲೇ ಹಿಂಗೆ, ಇನ್ನು ಮದ್ದೂರು ದಾಟಿದ್ರೆ ಹೆಂಗೆ? ಆದರೂ ಗುರು, ಇದು ಹಿಂಗೆ ಹೇಳಿ ನಿಮಗೆ, ಬಾಯಲ್ಲಿ ಹೇಳ್ಬೇಕು. ಒಂದು ನಿಮಿಷ ಅಂದರೆ ಇದು ಮೇನ್ ಪಾಯಿಂಟ್ ಮಾಡ್ತಾ ಹೋಗ್ಬಿಟ್ಟೆ ಗುರು. ಈ ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಈ ಪಕ್ಕಾ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ಬೇಕಲ್ವಾ? ಈ ವಿಂಡ್ ನಾಯ್ಸ್ ಎಲ್ಲ ಕಮ್ಮಿಗೆ, ಆಚೆ ಟ್ರಾಫಿಕ್ ನಾಯ್ಸು, ಗಾಡಿ ನಾಯ್ಸು, ಇಂಜಿನ್ ನಾಯ್ಸ್ ಎಲ್ಲ ಕೇಳಿಸ್ದಂಗೆ ಇದನ್ನು ಸೆಟ್ ಮಾಡೋಷ್ಟರಲ್ಲಿ ಯಪ್ಪ ದೇವ್ರೇ ಕಡ್ಡ ಒಳ್ಳೆ ಎಲ್ಲ ಲ್ಯಾಂಗ್ವೇಜಲ್ಲೇ ದೇವ್ರನ್ನ ಕರೆದ್ಬಿಟ್ಟೆ ನಾನು. ಆಮೇಲೆ ಯಾವುದೋ ಒಂದು ಹೋಲಿ ಲ್ಯಾಂಡ್ ಲಾರ್ಕಾ ಅದನ್ನು ಮರ್ತೋಗ್ಬಿಟ್ಟೆ ಅಷ್ಟು ಬೇಗ. ಆ ಮೈಕ್ ಸಕ್ಕತ್ತಾಗೈತೆ ಗುರು. ಇವಾಗ ಅದರಿಂದನೇ ನಾನು ನಿಮಗೆ ಕಮ್ಯುನಿಕೇಟ್ ಮಾಡ್ತಾ ಇರೋದು. ಸೀರಿಯಸ್ಲಿ, ಆ್ಯಪ್ ಕಂಟ್ರೋಲು ಮತ್ತು ನಾಯ್ಸ್ ಕ್ಯಾನ್ಸಲೈಸೇಷನ್ನು ಎಲ್ಲ ಪರ್ಫೆಕ್ಟ್ ಆಗಿದೆ ಅಲ್ಲ? ನೀವು ಫೀಲ್ ಆಗ್ತಾ ಇದೆ ನಿಮಗೆ? ಆಲ್ಮೋಸ್ಟ್ ನಾನು
80 or 90 ಸ್ಪೀಡಲ್ಲಿ ಇದ್ದೀನಿ, ಆದರೂ ಇನ್ನೂ ಇಷ್ಟು ಬರ್ತಾ ಇಲ್ಲ. ಪಕ್ಕಾ ವಾಯ್ಸ್ ಕ್ಯಾಪ್ಚರ್ ಮಾಡ್ತಾ ಇದ್ರು. ಏನು ಮಾಡ್ತೀರಾ ಗುರು, ನಮ್ಮ ಹತ್ರ ಇರೋ ಲೋ ಬಡ್ಜೆಟ್ಟು, ನಾವು ಲೋ ಬಡ್ಜೆಟ್ ಮೋಟೋ ಬ್ಲಾಗರ್. ನೀವೇನಾದ್ರು ಸಪೋರ್ಟ್ ಮಾಡಿದ್ರೆ ನಾವು ಹೈ ಬಡ್ಜೆಟಲ್ಲಿ ಎಲ್ಲ ಹಾಕ್ಸ್ಬೋದಪ್ಪ. ಸೊ ಸಪೋರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್, ಶೇರ್ ಟು ಯುವರ್ ಫ್ರೆಂಡ್ಸ್ ಎಲ್ಲ ಮಾಡ್ತೀರಾ, ಐ ಹೋಪ್. ಅಂದರೂ ಒಂದೇ ವಿಡಿಯೋಗೆಲ್ಲ ಕಿತ್ತಿ ದಬಾಕಕ್ಕಾಗಲ್ಲ. ನೀವು ಸ್ವಲ್ಪ ಸ್ವಲ್ಪ ಸಪೋರ್ಟ್ ಮಾಡಿ. 100% ಎಂಟರ್ಟೈನ್ಮೆಂಟ್ಗೆ ನಾನು ಗ್ಯಾರಂಟಿ ಗುರು. ಇದ್ದಕ್ಕಿದ್ದಂಗೆ ಏನಕ್ಕೆ ಮೋಟೋ ವ್ಲಾಗ್ ಅಂತ ಕೇಳ್ಬೋದು. ಏನಿಲ್ಲ, ನಾವು ಮುಂದೆ ಫ್ಯೂಚರಲ್ಲಿ ಶಾರ್ಟ್ ಫಿಲಮ್ಸ್ ಮತ್ತು ಯೂಟ್ಯೂಬ್ ಕಂಟೆಂಟ್, ವೆಬ್ ಸೀರೀಸ್ ಇದೆಲ್ಲ ಮಾಡಬೇಕು ಅಂತ ಸ್ವಲ್ಪ ಐಡಿಯಾಸ್ ಇದೆ. ನಮ್ಮ ಮೋಟೋ ವ್ಲಾಗಿಂದ ಸ್ವಲ್ಪ ಸಬ್ಸ್ಕ್ರೈಬರ್ಸ್, ವ್ಯೂಸ್ ಎಲ್ಲ ಆಗ್ತಾ ಇದ್ರೆ ನಮಗೆ ಅಂತ ಸ್ವಲ್ಪ ಆಡಿಯನ್ಸ್ನ ಗೇನ್ ಮಾಡ್ಬೋದಲ್ಲ. ಸೊ ಅದೇ ಪ್ಲ್ಯಾನಲ್ಲಿ ಬಂದಿರೋದು. ಐ ಹೋಪ್ ನೀವೆಲ್ಲ ಕೈ ಬಿಡಲ್ಲ ಅನ್ಸುತ್ತಪ್ಪ. ಸಪೋರ್ಟ್ ಮಾಡಿ ಸಾಕು, ಬೇರೆ ಏನು ಬೇಡ. ನನಗೆ ನಿನ್ನ ಹತ್ರ ಕಾಸು ಬೇಡ, ಏನು ಬೇಡ. ನಿಮ್ಮ ಟೈಮ್ ಪಾಸ್ಗೂ, ನಿಮ್ಮ ಎಂಟರ್ಟೈನ್ಮೆಂಟ್ಗೆ ಈಗಲೂ ಹೇಳ್ತೀನಿ, ನಾನು ಗ್ಯಾರಂಟಿ. ಈಗ ಮಲೆ ಮಹದೇಶ್ವರ ಏನಕ್ಕೆ ಬಂದರೆ ಅವಿ ಪವರ್ಫುಲ್ ಗುರು. ಯಾಕೆ ಕೇಳ್ನ್ಯಾ ಅಂದರೆ ಹೆಂಗೆ ಹೇಳಿ ಅಪ್ಪ, ನನಗೆ ಇದೆಲ್ಲ ಬೇಕು, ಅದು ನಮ್ಮ ಅಪ್ಪನ ಹತ್ರ ಕೇಳೋದಕ್ಕೂ ಕೊಡಿಸಿಲ್ಲ ಗುರು. ಏನು ಒಂದು 3-4 ಸಲ ಬೇಡ್ಕೊಂಡೆ. ಒಂದೊಂದು ಸಲ ಬೇಡ್ಕೋಬೇಕಾದ್ರು ಒಂದೊಂದು ಒಳ್ಳೆ ಗಿಫ್ಟ್, ಸ್ಯಾಂಟಾ ಕ್ಲಾಸ್ ಗಿಫ್ಟ್ ಕೊಂಡೋಗಿ ಕೊಡ್ತಾವನು. ಅದಕ್ಕೆ ಅವ ಐನ್ ನೆನಪು ಯಾವಾಗ ಆಗುತ್ತೋ ಅವಾಗೆಲ್ಲ ಜೂಟ್ ಅಂದ್ಬಿಡೋದು ನಾವು. ಸರಿ ಗುರು, ಮುಂದೆ ಹೋಗ್ತಾ ಮಾತಾಡೋಣ. ಐ ವಿಲ್ ಕ್ಯಾಚ್ ಯು ಸೂನ್. ಇವಾಗ ಆಲ್ಮೋಸ್ಟ್ ನಾವು ರಾಮನಗರ ಮುಂದೆ ಮದ್ದೂರ್ಗೆ ಹೋಗಿದ ತಕ್ಷಣ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಬರೀ ಬೈಕ್ ಹೋಗೋದನ್ನ ಮಾತ್ರ ನೋಡ್ಕೊಂಡು ಎಂಜಾಯ್ ಮಾಡ್ಕೊಡ್ರಿ. ಓಹೋ, ನೋಡ್ಗುರು ನೋಡುಗರು, ರಾಮನಗರದಲ್ಲಿ ಏನೋ ಸ್ಪೆಷಲ್ಲು. ಎಸ್, ಸೈಕಾಗೈತೆ. ಅಣ್ಣ, ರಾಮಣ್ಣ, ಲಕ್ಷ್ಮಣ, ಸೀತೆ ಎಲ್ಲ ಇಲ್ಲೇ ಇದ್ದೀರಾ ನೋಡ್ಗಳೇ. ವಾವ್, ಅಷ್ಟಾಗಿ ಏನೋ ಸೆಲೆಬ್ರೇಷನ್ ಮಾಡೋರು ಗುರು. ಏನಿರ್ಬೋದು?
ಅಲ್ಲೇನೋ ಇಟ್ಟವ್ರು ಲಸ್ಸಿ. ಓ ಗಣೇಶ, ಜೈ ಗಣೇಶ. ಏನ್ ಸೆಲೆಬ್ರೇಷನ್ ಗುರು ಇದು ರಾಮನಗರದಲ್ಲಿ? ಯಾರಿಗಾರು ಗೊತ್ತಿದ್ರೆ ಸ್ವಲ್ಪ ಕಮೆಂಟ್ ಅಲ್ಲಿ ಹೇಳ್ತೀರಾ? ಆದ್ರೂ ಸೈಕ್ ಆಗಿದೆ ಗುರು. ಓಕೆ, ನಮ್ಮ ಫೋಟೋ ಶೂಟಲ್ಲಿ ಆಯಿತು. ಸುಮ್ಮನೆ ಗುರು ಫಸ್ಟ್ ಬ್ಲಾಗಲ್ಲ ಏನು ಮಾಡೋದಂತ ಗೊತ್ತಾಯ್ತಲ್ಲ, ಹೋಗೋದು ಬರೋದೆಲ್ಲ ಹಿಡಿಯೋದೇನೆ, ಎಡಿಟಿಂಗ್ ಎಲ್ಲ ರುಬ್ಬೋದು. ನೋಡ್ರಿ ನಮ್ಮ ಅಂಜನಪ್ಪ ಹೆಂಗೆ ಕೂತವನಲ್ಲಿ ನೋಡ್ಕೊಂಡ್ರಾ? ಅವನಿಗೊಂದು ಜೈ ಬಜರಂಗ ಬಲಿ. ಬರಲಾ ಮೇಡಮ್? ಬಾ ಯೋ 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 ಯೋ. ಏನು ಗುರು ಇದು ರಾಮನಗರದಲ್ಲಿ ಏನು ಫಂಕ್ಷನ್ನು? ಆದರೂ ಒಳ್ಳೆ ಟೈಮಿಂಗ್ ಬಂದಿದೆ ಅವಶ್ಯ. ಯು ಹ್ಯಾವ್ ಕಲರ್ಫುಲ್ ಕಲರ್ಫುಲ್ ಕಲರ್ಫುಲ್. ವಾವ್. ಏನ್ ಜಂಪಿಂಗು, ನಾಕಂ ಬಿದ್ದಿದ್ರೆ ಹಾಸ್ಪಿಟ್ಲಲ್ಲಿ ಪಂಪಿಂಗು. ಗುರು ಕೆಂಗಲಲ್ಲೂ ಫಂಕ್ಷನ್ ಗುರು, ಕೆಂಗಲ್. ಜೈ ಬಜರಂಗಬಲಿ. ಗುರು ನೋಡು ಗುರು, ಏನೋ ಉತ್ಸವ. ಕೆಂಗಲ್ ಹನುಮಂತರಾಯ ಕಾಪಾಡಪ್ಪ ಎಲ್ಲಾರನ್ನೂ ಚೆನ್ನಾಗಿಡು. ಯಾರನ್ನೂ ಮೇಲೆ ಯಾರನ್ನೂ ಕೆಳಗೆ ಅಂತ ಮಾತ್ರ ಇಡಬೇಡ. ಇಡಂಗಿದ್ರೆ ಬಿಡಪ್ಪ, ಎಲ್ಲ ನಿನ್ ಮಕ್ಳೇ, ಎಲ್ಲಾರನ್ನೂ ಹೈಯಲ್ಲೇ ಇಡು, ಒಳ್ಳೆ ಬುದ್ಧಿ ಕೊಡಪ್ಪ, ವಾಪ. ಗುರು ಫೈನಲಿ ನಾವೆಲ್ಲಿದ್ದೀವಿ? ಕಂಡುಹಿಡೀರಿ ನೋಡೋಣ. ಈ ಲೊಕೇಶನ್ ನೋಡಿದ್ರೆ ಕಂಡುಹಿಡಿದೀರಾ, ಕಂಡುಹಿಡಿಯಲ್ವಾ ಗೆಸ್ ಮಾಡ್ತೀನಿ. ಮೋಸ್ಟ್ಲಿ ಸ್ವಲ್ಪ ಜನ ಕಂಡುಹಿಡಿದಿರ್ಬೋದು, ಇಲ್ಲಾಂದರೆ ನಾನು ನಿಮಗೆ ಒಂದು 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಕಂಡುಹಿಡೀರಿ ನೋಡೋಣ. ಟಿಕ್ ಟಿಕ್ 1, ಟಿಕ್ ಟಿಕ್ 2, ಟಿಕ್ ಟಿಕ್ 3, ಟಿಕ್ ಟಿಕ್ 4, ಟಿಕ್ ಟಿಕ್ 5, ಟಿಕ್ ಟಿಕ್ 7, ಟಿಕ್ ಟಿಕ್ 8, ಟಿಕ್ ಟಿಕ್ 9, ಟಿಕ್ ಟಿಕ್ 10. ಬಾಯ್ಸ್ ಫೈನಲಿ ಯಾವ ಟೋಲ್ ಗುರು ಇದು? ಇದು ನನಗೆ ಗೊತ್ತಿಲ್ಲದೆ ಇರೋ ಟೋಲು. ಯಾವುದೋ ಒಂದು ಟೋಲು. ನಮ್ಮ ಡೆಸ್ಟಿನಿ ಯಾವ್ದು ಹೇಳ್ರಿ? ಮಲೆ ಮಹದೇಶ್ವರ ಟೆಂಪಲ್. ಮುಂದೆ ಅವಣ್ಣನ ಕೇಳಿದೆ, ಮುಂದೆ ಯಾವ್ದಾದ್ರು ಟೀ ಅಂಗಡಿ ತೆಗ್ದಿರುತ್ತಾ ಅಂತ. ಮೋಸ್ಟ್ಲಿ ತೆಗ್ದಿರುತ್ತೆ ಅಂತ ಹೇಳ್ತಿದ್ದಾರೆ. ಹೋಗಿ ನೋಡೋಣ, ಓಕೆನಾ? ಒಂದು ಸ್ವಲ್ಪ ಕೈ ಕಾಲೆಲ್ಲ ಸ್ಟ್ರೆಚ್ ಮಾಡಿಕೊಂಡು, ಅಯ್ಯೋ
ಆಯ್ತಲ್ಲ ಗುರು, ಏನು ಮಾತಾಡೋದು ಏನು ಬಿಡೋದು ಒಂದು ಗೊತ್ತಾಯ್ತಲ್ಲ. ಫಸ್ಟ್ ಬ್ಲಾಗ್ ಬೇರೆ. ಅಯ್ಯೋ ಅಯ್ಯೋ ಅಯ್ಯೋ. ಅರೆ ಲೈಟಿಂಗ್ ಮಾತ್ರ ಸಕ್ಕದಾಗಕ್ಕವನೆ. ಹಲೋ ಬಾಯ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಐ ಆಮ್ ಅರವಿಂದ್ ವಸಂತ್. ಫೈನಲಿ ವಿ ರೀಚ್ಡ್. ಒಂದು ನಿಮಿಷ ಸ್ಟ್ರೆಚ್ ಮಾಡಿಬಿಡ್ತೀನಿ, ಆಮೇಲೆ ಮಾತಾಡೋಣ. ಅಪ್ಪಬ್ಬ, ಇದು ಯಾವುದೋ ಮಳವಳ್ಳಿಯಿಂದ ಮುಂದೆ ಟೋಲ್ ಐತೆ ಗುರು. ಯಾವ ಟೋಲು ಅಂತ ಗೊತ್ತಿಲ್ಲ. ಬಂದಿದ್ದೀವಿ. ನಮಗೆ ಗೊತ್ತಿರೋದು ಒಂದೇ ಅಪ್ಪ, ಇಲ್ಲಿ ಮುಂದೆ ಹೋದರೆ ಕೊಳ್ಳೇಗಾಲ, ಅದು ಮುಂದೆ ಬಿಟ್ಟರೆ ಹನ್ನೂರು, ಕೌದಳ್ಳಿ, ತಾಳ್ಬೆಟ್ಟ, ಮಾದೇಶ್ವರ ಬೆಟ್ಟ. ಇಷ್ಟೇ ನಮ್ಗೆ ಗೊತ್ತಿರೋದು. ಈ ಸೆಂಟ್ರ್ ಬರೋ ಊರೆಲ್ಲ ನಮ್ಗೆ ಗೊತ್ತಿಲ್ಲ. ಆ ಮದ್ದೂರಿಂದ ಲೆಫ್ಟ್ ತೊಗೊಂಡ್ರೆ ಮಳವಳ್ಳಿ ಒಂದು ಗೊತ್ತು, ಅಷ್ಟೇ. ಏನು ಹೇಳು ಗುರು, ಮಜಾ ರೇ ಮಜಾ ಮಜಾ. ಸರಿ, ಮುಂದೆ ಹೋಗ್ತಾ ಹೋಗ್ತಾ ಮಾತಾಡೋಣ. ಟಚಿಂಗ್ 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 ಅಲ್ಲೇ ಇರೋಣ, ನೀವು ನಾವು. ಬಾಯ್. ಇಲ್ಲಿಂದ ಇರೋ ರೈಡೇ ಸ್ವಲ್ಪ ಡಿಫಿಕಲ್ಟ್. ಹೋಗ್ಬೇಕು. ಟೈಮ್ ಆಗಲೇ 2:15. ಐ ಥಿಂಕ್ 2:15 ಇಲ್ಲ 2:15 ಇರ್ಬೋದೇನೋ. ಪಟಾಪಟ.
ಗುರು ಏನಿದು ಅಲ್ಲಿಂದ ಬರ್ತಾ ಇದ್ದೀನಿ, ಒಂದ್ ಗಾಡಿ ಕಾಣಿಸ್ತಾ ಇದಲ್ಲ. ಹಾ, ನನಗೆ ಬೇರೆ ಗುಲಾಬ್ ಜಾಮೂನ್ ಬಾಯಿಗೆ ಬರ್ತಾ ಇದೆ. ಕೌದಳ್ಳಿ ಬೇರೆ ಇನ್ನು 10 ಕಿಲೋಮೀಟರ್ ಐತೆ. ವಾಟ್ ಇಸ್ ದಿಸ್? ಗಣೇಶ, ಅಯ್ಯಯ್ಯೋ ದೇವಸ್ಥಾನ ಅಲ್ಲ ಗುರು, ಅದು ಬಸ್ ಸ್ಟ್ಯಾಂಡು. ಬೈದಲ್ಲಿ ದೇವಸ್ಥಾನ ಬಸ್ ಸ್ಟ್ಯಾಂಡು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಗುರು ನನಗೆ. ಓ ನೋ, ನೋಡ್ರೆ ಪೊಲೀಸ್ ಬ್ಯಾರಿಗೇಡ್ಗಳು ಬೇರೆ. ಮುಂದೆ ಹೋಗಿ ಎಲ್ಲಾರು ಹಾಕೋಣ ಇರಪ್ಪ. ಕೌದಳ್ಳಿ ಹತ್ರ ಹಾಕ್ಬಿಟ್ಟು ವಾಟ್ ಈಸ್ ಸಿಚುವೇಶನ್ ಅಂತ ಯಾರ ಹತ್ರ ಕೇಳ್ಕೊಳ್ಳೋಣ. ಒಂದು ಗಾಡಿ ಬರ್ತಾ ಇದೆ ಗುರು ಮುಂದೆ, ಡಿಮ್ಮಂಡಿ ಪಡ್ಕೊಂಡು. ಸಾರ್ ಜಾಗ ಬಿಡ್ತೀನಿ ಸಾರ್. ಏನೇ ಹೇಳಿದ್ರು, ಎಂತ ಮೀಟ್ರ್ ಇರು ಅಂದಾದ್ರು ಕತ್ಲೆ ಅಂದ್ರೆ ಸ್ವಲ್ಪ ಭಯನೇ. ಕಾಫಿ ಆಗೋಯ್ತು ಗುರು, ಬೇಜಾರು ಮಾಡ್ಕೊಂಬಿಡ. ಅಂಕಲ್ ಗುರು ಆದ್ರೂ ಹೆವಿ ಮಜಾ.
ಸಾರಿ, ಮಜಾ ಗಿಜಾ ಅಂತಲ್ಲ, ಅಸಹ್ಯವಾಗಿ ಡಿಸೆಂಟಾಗಿ ಮಾತಾಡು. ಓಕೆ ಓಕೆ ಓಕೆ, ಒಂಥರ ಸಂತೋಷ. ಗುರು ಇದೇನು ಗುರು ಇದು? ವ್ಲಾಗ್ ಮಾಡಕ್ಕೆ ಅಂತಾನೆ ಬಿಟ್ಟೈತಲ್ಲ ಗುರು ಮಾದಪ್ಪ. ಟೈಮು 2 ಗಂಟೆ, ಫುಲ್ಲು ರೈಡು ಹತ್ತತ್ರ ಕೌದಳ್ಳಿ. ಆಲ್ಮೋಸ್ಟ್ ಒಂದು 15 to 10 ಕಿಲೋಮೀಟರ್ಸ್ ಒಬ್ಬನೇ ಗುರು. ಚಂದ ಉಂಟು, ಚಂದ ಉಂಟು. ಜೈ ಕರ್ನಾಟಕ ಮಾತೆ. ಕಟ್ಟು ಕೌದಳ್ಳಿ. ನೋಡ್ಕೊಳ್ರಿ ಗುರು, ನೋಡ್ಕೊಳ್ರಿ ಗುರು ಫ್ರೇಮ್ನ.
ಅಮ್ಮಮ್ಮಮ್ಮಮ್ಮ. ಇದು ನಮ್ಮ ಕೌದಳ್ಳಿ. ಬಾಬಾ, ಇನ್ನೊಂದು 30 ಕಿಲೋಮೀಟರ್ಸ್, 25 ಕಿಲೋಮೀಟರ್ಸ್ ಮಲೆ ಮಹದೇಶ್ವರ. ಹೋಗಿದ ತಕ್ಷಣ ಫೋನೆಲ್ಲ ಚಾರ್ಜ್ ಹಾಕಿ ಒಂದು 20 to 30 ಮಿನಿಟ್ಸು ದೇವಸ್ಥಾನದ ಮುಂದೆ ಕೂತ್ಕೊಂಡು ರೆಸ್ಟ್ ಮಾಡಿ, ಆಮೇಲೆ ಇನ್ನೂ ಒಂದು 20 ಮಿನಿಟ್ಸಲ್ಲಿ ರೆಡಿಯಾಗಿ ದರ್ಶನಕ್ಕೆ ರನ್ನಿಂಗ್ ರನ್ನಿಂಗ್ ರನ್ನಿಂಗ್. ಹೆವಿ ಚಳಿ ಗುರು, ಹೆವಿ ಚಳಿ. ನನಗೆ ಏನು ಎಕ್ಸ್ಪೀರಿಯನ್ಸ್ ಮಾಡಿ ಮಾತಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಕಣ್ರಿ, ಸೀರಿಯಸ್ ಆಗಿ. ಇಪ್ಪತ್ತಾರು ಕಿಲೋಮೀಟರ್ ಇದೆ ಇನ್ನು. ದೇವ್ರೇ, ಎಲ್ಲಾರನ್ನೂ ಚೆನ್ನಾಗಿಡು, ಒಳ್ಳೆಯವರು ಕೆಟ್ಟವರು ಅಂತ ಭೇದ ಭಾವ ಮಾಡಬೇಡ, ಮೇಲೆ ಕೆಳಗೆ ಸೈಡಲ್ಲಿ ಅಂತ ಯಾರನ್ನೂ ಕೀಳಾಗೂ ನೋಡಬೇಡ, ಎಲ್ಲಾರನ್ನೂ ಒಟ್ಟಿಗೆ ಮೇಲೆ ಇಡಪ್ಪ. ಎಲ್ಲರೂ ನಿನ್ನ ಮಕ್ಕಳೇ ತಾನೆ. ಮಾದಪ್ಪ. ಮಂಜು ಕೈಗೆ ಹೊಡಿತಾ ಇದ್ದಾರೆ ಮಂಜು ಅವರು.
ಅಬ್ಬಬ್ಬಬ್ಬಬ್ಬಬ್ಬ. ಅಣ್ಣ ಅಲ್ಲೆಲ್ಲ ನಿಲ್ಲಿಸ್ಬೇಡ ಅಣ್ಣ. ಏನು ಅಂತಾನೆ ಗೊತ್ತಾಯ್ತಾ ಇಲ್ವಲ್ಲ. ಜನ ಅವರಾ ಇಲ್ವಾ, ಇಲ್ಲ ಇವತ್ತು ಬರ್ತಾರಾ? ಇವತ್ತು ಇಷ್ಟು ಖಾಲಿ ಇದ್ ನೋಡೇ ಇಲ್ಲ ಗುರು ನಾನು. ಈಗ ಎಂಟ್ರಿ ಬಿಗ್ ಬಾಸ್ ಮನೆಗೆ. ಇಲ್ಲಿರೋ 12 ಕಿಲೋಮೀಟರ್ ತಾಳ್ಬೆಟ್ಟ, ಫುಲ್ ಕಾಡು ಬೆಟ್ಟ. ಅಬ್ಬಬ್ಬಾ, ಬರ್ತಾ ಚೆನ್ನಾಗೈತೆ ಅಂತ 2 ಬಜ್ಜಿ ತಿನ್ಬಿಡೆ ಗುರು. ಆಯಿಲ್ ಯಾವುದು?
ಚೆಕ್ ಪೋಸ್ಟ್ ಇಲ್ಲಿ ಅಲ್ಲ ಓ ಹಬ್ಬಕ್ಕೆ ಜನ ಜಾಸ್ತಿ ಬರ್ತಾರೆ ಅಂತ ಹಾಕಿದ್ದಾರೆ ನೋಡು ಇಲ್ಲೊಂದು ಇಲ್ಲೇ ಒಂದು ಜನ ಇದ್ದಾರೆ ಗುರು. ನಿನಗೆ ಹೊಡಿತೀನಿ ನಿನಗೆ ಜನ ಇದ್ದಾರೆ ಇಲ್ಲ ಅಂತ ಹೋಗಿ ನೋಡ ಫಸ್ಟು. ಇಲ್ಲೇ ನೀನೇ ಸೈಕ್ ಆಗ್ತಾ ಇದೆಯಾ? ತಾಳಬೆಟ್ಟ ಬಂತು ಉಗೇ ಮಾದಪ್ಪ. ಚೆನ್ನಾಗಿ ಕಮ್ಮಿ ಇದ್ದಾರೆ ಗುರು, ಪರವಾಗಿಲ್ಲ. ಎಲ್ಲೂ ಬಿಸಿ ಗಿಸಿ ಕಾಯಿಸ್ಕೊಂಡು ಎಲ್ಲ ಮಸ್ತಾಗವ್ರೆ. ನಾವು ಹೋಗಿ ಒಂದು ದರ್ಶನ ಹಾಕಿ ಓಕೆ ಬಾಯ್ಸ್, ಒಂದು ನಿಮಿಷ ಹೆಲ್ಮೆಟ್ ಎಲ್ಲ ರಿಮೂವ್ ಮಾಡಿ ಮೌಂಟಿಂದ ಫೋನ್ ತೆಗೆದು ಕೈಯಲ್ಲಿ ಹಿಡ್ಕೊಂಡು ಹ್ಯಾಂಡ್ಲ್ ಮಾಡ್ತೀನಿ ಬಾಯ್. ತಾಳ್ಬೆಟ್ಟ ರೀಚ್ ಆಗ್ಬಿಟ್ಟು ಕಣ್ರಿ. ಇನ್ನೊಂದು 15 ಕಿಲೋಮೀಟ್ರು ಮಲೆ ಮಹದೇಶ್ವರ ಸ್ವಾಮಿ ಪ್ರಸನ್ನ ರೀಚ್ ಆಗಿ ದರ್ಶನ ಮಾಡಿ ಹೊರಡ್ತಾ ಇರೋದೆ. ಟೈಮ್ ಇವಾಗ 3 ಗಂಟೆ. ಮುಂದೆ ಧೂಪ ಎಲ್ಲ ಹಾಕಾಯ್ತು, ಮಾದಪ್ಪನ ಪ್ರಸಾದನೂ ತಗೊಂಡಾಯ್ತು. ಹಣೆಯಲ್ಲಿ ನೋಡಿದ್ರ ಮೋಸ್ಟ್ಲಿ ನೋಡಿರ್ಬೋದೇನೋ.